ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾವು ಇವತ್ತು ಈ ವಿಡಿಯೋದಲ್ಲಿ ಬದ್ರಿನಾಥ್ ಹೋಗ್ತಾ ಇದ್ದೀವಿ. ಫುಲ್ ವಿಡಿಯೋ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ವಿಡಿಯೋ. ವೆಲ್ಕಮ್ ಟು ಬೊಂಬಾಟ್ ಕಾಣಿಕೆ ಸ್ನೇಹಿತರೆ. ಫ್ರೆಂಡ್ಸ್, ಬದ್ರಿನಾಥ್ ಬರಬೇಕು ಅಂದರೆ ನೋಡಿ, ಒಂದು ರಿಷಿಕೇಶಿಂದ ಬರ್ಬೋದು, ಇಲ್ಲ ಹರಿದ್ವಾರಿಂದ ಬರ್ಬೋದು. ತುಂಬ ಜನ ರಿಷಿಕೇಶು ಹರಿದ್ವಾರಿಂದ ಕೇದಾರ್ನಾಥ್ ಬರ್ತಾರೆ, ಕೇದಾರ್ನಾಥಿಂದ ಬದ್ರಿನಾಥ್ ಬರ್ತಾರೆ. ನಾನು ಆ ಥರನೇ ಬಂದಿರೋದು. ಕೇದಾರ್ನಾಥಿಂದ ಬದ್ರಿನಾಥ್ಗೆ ನಿಮಗೆ ಸುಮಾರು 1.5 ದಿನ ಜರ್ನಿ ಇರುತ್ತೆ. ಸುಮಾರು ಒಂದು 300-350 ಕಿಲೋಮೀಟ್ರ್ ಇರುತ್ತೆ. ಅಂದರೆ ಇಲ್ಲಿ ಜರ್ನಿ ನಡೆಯಲ್ಲ, ತುಂಬ ಲೇಟು, ಘಾಟ್ ಸೆಕ್ಷನ್ ಅಲ್ವಾ. ಪರ್ ಡೇ ಒಂದು 200 ಕಿಲೋಮೀಟ್ರ್ ಓಡಿಸ್ಬೋದು ಅಷ್ಟೇ. 1.5 ದಿನ ಬೇಕಾಗುತ್ತೆ ನಿಮಗೆ ಕೇದಾರ್ನಾಥಿಂದ ಬದ್ರಿನಾಥ್ ಬರೋದಕ್ಕೆ. ಅಂದರೆ ಇಲ್ಲಿ ನಿಮಗೆ ರೋಡ್ಗಳಾಗಲಿ, ಆಮೇಲೆ ಹಳ್ಳಗಳು ತುಂಬ ಡೇಂಜರ್ ಇರುತ್ತೆ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬೆಟ್ಟ ಇರುತ್ತೆ. ಆ ಬೆಟ್ಟದ ಕೆಳಗಡೆಯಿಂದನೇ ಹೋಗಬೇಕಾಗುತ್ತೆ. ತುಂಬ ಡೇಂಜರ್ ಪ್ಲೇಸ್ ಇದು. ಕೇದಾರ್ನಾಥ್ಗಿಂತ ಬದ್ರಿನಾಥ್ ಹೋಗೋದು ತುಂಬ ಡೇಂಜರು. ತುಂಬ ಹುಷಾರಾಗಿ ಹೋಗಬೇಕಾಗುತ್ತೆ. ನೋಡಿ, ಈ ಥರ ಬೆಟ್ಟದ ಕೆಳಗಡೆ ಕೊರೆದಿರ್ತಾರೆ. ಆ ಕೊರೆದಿರೋ ಕೆಳಗಡೆ ಒಂದೊಂದು ಗಾಡಿನೇ ಹೋಗಬೇಕಾಗುತ್ತೆ. ಒಂದು ಗಾಡಿ ಹೋದ್ಮೇಲೆ ಇನ್ನೊಂದು ಗಾಡಿ ಹೋಗಬೇಕಾಗುತ್ತೆ. ಡೈರೆಕ್ಟ್ ದೇವಸ್ಥಾನವರೆಗೂ ನಿಮಗೆ ವೆಹಿಕಲ್ ಹೋಗುತ್ತೆ. ಇಲ್ಲೇನು ಟ್ರಕ್ಕಿಂಗು ನಡೆಯೋವಂಥದ್ದೇನಿರಲ್ಲ, ಟೆಂಪಲ್ವರೆಗೂ ಹೋಗ್ಬೋದು ನೀವು. ಆದರೆ ಇಲ್ಲಿ ಏನು ಪ್ರಾಬ್ಲಮ್ಮು ಅಂದರೆ ವಾತಾವರಣ ಹೆಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಳೆ, ಬಿಸಿಲು, ಗಾಳಿ ಬರ್ತಾನೇ ಇರುತ್ತೆ. ಮಂಜುಗಡ್ಡೆ ಬೀಳೋ ಚಾನ್ಸಸ್ ಇರುತ್ತೆ. ರೋಡ್ ಸೈಡಲ್ಲಿ ನಿಮಗೆ JCBಗಳು ಎಲ್ಲ ಕಾಣಿಸ್ತದೆ. ಏನಕ್ಕೆ ಅಂದರೆ ಇಲ್ಲಿ ಬೆಟ್ಟಗಳು ಕುಸಿತಾ ಇರುತ್ತೆ ಅವಾಗವಾಗ. ಆದರೆ ಇಮ್ಮಿಡಿಯೇಟಾಗಿ ರೆಡಿ ಮಾಡಿಬಿಡ್ತಾರೆ. ಅದರಿಂದ ಆ ಥರ ನೋಡಿ. ಇಲ್ಲಿ ಬದ್ರಿನಾಥ್ಗೆ 10 ಕಿಲೋಮೀಟರ್ ಇದೆ ಅಷ್ಟೇ. ಇಲ್ಲಿ ಸ್ವಲ್ಪ ಬಿಸಿಲಿದೆ. ಇಲ್ಲಿ ಬನ್ನಿ ನೋಡೋಣ ಬದ್ರಿನಾಥಲ್ಲಿ ಹೆಂಗಿದೆ ಅಂತ. ಇಲ್ಲಿನ ರಸ್ತೆಗಳು ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ ನಿಮಗೆ. ರೈಟ್ ಸೈಡಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಬೆಟ್ಟಗಳು, ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ತುಂಬಾ ದೊಡ್ಡ ಆಳ ಇರುತ್ತೆ. ನೋಡಿ ಎಷ್ಟು ಡೇಂಜರ್ ಆಗಿದೆ ನೋಡಿ. ಅದೇ ಕಾರಣಕ್ಕೆ ನಿಮಗೆ ಈ ರೋಡ್ಸ್ ಎಲ್ಲ ತೋರಿಸ್ತಾ ಇರೋದು, ಹೆಂಗಿರುತ್ತೆ ಜರ್ನಿ ಅಂದ್ಬಿಟ್ಟು ಗೊತ್ತಾಗಲಿ ಅಂದ್ಬಿಟ್ಟು ಇಷ್ಟೊತ್ತು ನಾನು ರೋಡ್ಸ್ ತೋರಿಸಿದ್ದು. ನೋಡಿ, ಬದ್ರಿನಾಥ್ ಹತ್ರ ಬಂದ್ಬಿಡ್ತು. ಅದಕ್ಕೆ ಮಳೆ ಸ್ಟಾರ್ಟು, ಚಳಿನೂ ಸ್ಟಾರ್ಟ್ ಆಗಿದೆ. ನೋಡಿ, ಯಾವಾಗಲೇ ಐಸ್ಗಡ್ಡೆಗಳೆಲ್ಲ ಸ್ಟಾರ್ಟ್ ಆಯಿತು. ಸ್ವಲ್ಪ ಬದ್ರಿನಾಥ್ ಟೆಂಪಲ್ ಹತ್ರ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದರಿಂದ ಈ ಥರ ಇದೆ. ನೋಡಿ, ಬಸ್ ಸ್ಟಾಪಿಂದ 500 ಮೀಟರ್ಸ್ ನಡಿಬೇಕಾಗುತ್ತೆ ಬದ್ರಿನಾಥ್ ಟೆಂಪಲ್ಗೆ. ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಬದ್ರಿನಾಥ್ ಟೆಂಪಲ್ಲು. ನೋಡಿ ಎಷ್ಟು ಜನ ಇದ್ದಾರೆ. ಬದ್ರಿನಾಥ್ ದೇವಸ್ಥಾನ ಮುಂದೆಗಡೆ ಈ ನದಿ ಹರಿತಾ ಇದೆಯಲ್ಲ, ಇದು ಅಲಕಾನಂದ ನದಿ. ಇದು ನೋಡೋಕ್ಕೆ ತುಂಬ ವೈಟಾಗಿ ಕಾಣಿಸುತ್ತೆ, ಹಾಲ್ ಥರ. ಈ ಬದ್ರಿನಾರಾಯಣ ದೇವಾಲಯ ಅಲಕಾನಂದ ನದಿಯ ದಡದಲ್ಲಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ನೀರು ಐಸ್ ಗಡ್ಡೆ ಥರ ಇರುತ್ತೆ, ಫ್ರಿಜ್ಜಲ್ಲಿ ಇಟ್ಟಿರೋ ನೀರು ಥರ ಇರುತ್ತೆ. ಮಂಜುಗಡ್ಡೆಗಳು ಕರಗಿರೋ ನೀರು ಬರುತ್ತೆ ಅಲಕಾನಂದ ನದಿಯಲ್ಲಿ. ಆದರೆ ಈ ದೇವಸ್ಥಾನ ಮುಂದೆಗಡೆ ಇರೋ ಕೊಳದಲ್ಲಿ ಎಷ್ಟು ಬಿಸಿ ಇರುತ್ತೆ ಅಂದರೆ ನೀವು ನೀರು ಹಾಕೊಳ್ಳೋಕ್ಕೂ ಆಗಲ್ಲ. ನೋಡಿ, ಇಲ್ಲಿ ನಿಮಗೆ ವಿಜುವಲ್ಸಸ್ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಐಸ್ ಗಡ್ಡೆಗಳಿದೆ. ಅದ್ರ ನಡುವೆಯಲ್ಲಿ ಇಷ್ಟು ಬಿಸಿ ನೀರು, ಹೊಗೆ ನೋಡಿ ಹೆಂಗೆ ಬರ್ತಾಯಿದೆ ನೀರು. ನನಗಂತೂ ಇಷ್ಟು ಬಿಸಿ ನೀರು ಮಾಡೋಕ್ಕಾಗಿಲ್ಲ. ಈ ನೀರು ಜೊತೆಗೆ ತಣ್ಣೀರು ಮಿಕ್ಸ್ ಮಾಡಿಕೊಂಡು ಮಾಡಿದ್ದೀನಿ ಸ್ನೇಹಿತರೆ. ಅಷ್ಟು ಬಿಸಿ ಇದೆ ನೀರು, ಕುದೀತಾ ಇದೆ, ಅಷ್ಟು ನೀರು. ನೋಡಿ, ಹೊಗೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಬನ್ನಿ, ಸ್ನಾನ ಎಲ್ಲ ಮುಗೀತು, ಬನ್ನಿ ದರ್ಶನಕ್ಕೆ ಹೋಗೋಣ. ತುಂಬ ಜನ ಇದ್ದಾರೆ, ಲೇಟ್ ಆಗೋಗಿದೆ. ಇವಾಗಲೇ ಸಾಯಂಕಾಲ 6 ಗಂಟೆ ಆಗ್ತಾ ಇದೆ. ಇಲ್ಲಿ ಅಗೌರಿಗಳು ಯಾವಾಗಲೂ ಇಲ್ಲಿ ಏನೋ ಯಾಗ ಮಾಡ್ತಾನೆ ಇರ್ತಾರೆ. ಮತ್ತು ನಿಮಗೆ ಹೋಗ್ತಾ ದಾರಿಯಲ್ಲಿ ಶಿವಲಿಂಗನ ದರ್ಶನ ಆಗುತ್ತೆ. ನೋಡಿ, ನಂದಿ ಮುಂದೆಗಡೆ ಶಿವ ಇದ್ದಾರೆ. ಶಿವಲಿಂಗ ದರ್ಶನ ಮಾಡಿಕೊಂಡು ಮೇಲೆ ಹೋಗೋಣ. ಇಲ್ಲಿ ಆದಿಶಂಕರಾಚಾರ್ಯರ ಮೂರ್ತಿ ಇದೆ. ಏನಕ್ಕೆ ಇಲ್ಲಿದೆ ಅಂದರೆ ಈ ಬದ್ರಿನಾಥ ದೇವಸ್ಥಾನದ ಒಡೆಯಿರೋ ಬದ್ರಿನಾಥ ನಾರಾಯಣ ಮೂರ್ತಿಯನ್ನು ಆದಿಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದ್ದರಿಂದ ಈ ದೇವಸ್ಥಾನ ವರ್ಷದ 6 ತಿಂಗಳು ಮಾತ್ರ ತೆಗೆದಿರುತ್ತೆ, ಮೇಯಿಂದ ಅಕ್ಟೋಬರ್ವರೆಗೂ. ನೋಡಿ, ಬದ್ರಿನಾಥ್ ದೇವಾಲಯ ಉತ್ತರಾಖಂಡ್ ಶಾರದಾಮ್ ಯಾತ್ರೆಯಲ್ಲಿ ಒಂದಾಗಿದೆ ಸ್ನೇಹಿತರೆ. ಮುಖ್ಯವಾದ ವಿಷಯ ಹೇಳೋದು ಮರ್ತೋಗ್ಬಿಟ್ಟೆ. ನೋಡಿ, ಇಲ್ಲಿ ಶಾರದಾಮ್ ಯಾತ್ರೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ಬದ್ರಿನಾಥ್ಗೆ ಒಡೆ ಅಲೋ ಮಾಡ್ತಾರೆ. ಅದು ರಿಷಿಕೇಶಲ್ಲಿ ಮಾಡಿಸ್ಬೋದು, ಇಲ್ಲ ಹರಿದ್ವಾರದಲ್ಲಿ ಮಾಡ್ಬೋದು. ಆನ್ಲೈನ್ ಆಫ್ಲೈನ್ ಎರಡೂ ಮಾಡ್ಬೋದು. ನಾವು ಕೇದಾರ್ನಾಥ್ ವಿಡಿಯೋದಲ್ಲಿ ಹಾಕ್ತೀನಲ್ವ ಯಾವ ಥರ ಮಾಡೋದು ಅಂತ, ಆ ಥರ ಮಾಡಿಕೊಂಡು ನಾವು ಬಂದಿದ್ದೀವಿ. ರಿಜಿಸ್ಟ್ರೇಷನ್ ಮಾಡಿಕೊಂಡೇ ಬರಬೇಕಾಗುತ್ತೆ ಶಾರದಾಮ್ ಯಾತ್ರೆಗೆಲ್ಲ. ನೋಡಿ, ದೇವರ ಗರ್ಭಗುಡಿಗೆ ಇಲ್ಲಿಂದನೇ ಹೂವು ತೊಗೊಂಡೋಗೋದು. ನೋಡಿ, ಹೂವು ಎಲ್ಲ ಕಟ್ತಾ ಇದ್ದಾರೆ. ಇಲ್ಲಿ ತುಂಬ ತಂಪಾಗಿರುತ್ತೆ, ಹೂವು ಬೇಗ ಕೆಡಲ್ಲ. ಈ ದೇವಸ್ಥಾನ ನೋಡಲು ತುಂಬ ಸುಂದರವಾಗಿದೆ. ನಾವು 6 ಗಂಟೆ 6:30 ಆಗಿರೋದ್ರಿಂದ ಸ್ವಲ್ಪ ಕತ್ಲಾಗಿದ್ದರಿಂದ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ.
ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ರಶ್ ಇದೆ. ಈ ರಶಲ್ಲಿ ಹೋಗ್ತಾ ಇದ್ದೀವಿ. ಮಳೆ ಬೇರೆ ಬರ್ತಾ ಇದೆ, ಆದರೂ ಹೋಗ್ತಾ ಇದ್ದೀವಿ. ತುಂಬಾ ಚಳಿ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ನೋಡಿ ದೇವಸ್ಥಾನ ಮುಂದೆಗಡೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬ ದೊಡ್ಡ ಗಂಟೆ ಕಟ್ಟಿದ್ದಾರೆ. ನೋಡೋಣ ಬನ್ನಿ, ಆ ಗಂಟೆಗೆ ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ತುಂಬ ಹೈಟಲ್ಲಿದೆ ಅದು. ತುಂಬಾ ಚಳಿ ಅಂದರೆ ಚಳಿ ಇದೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಚಳಿ ಇದೆ. ಈ ದೇವಸ್ಥಾನದ ಗಂಟೆ ತುಂಬ ಹೈಟಲ್ಲಿದೆ, ಅದರಿಂದ ಯಾರ ಕೈಯಲ್ಲೂ ಅಂತಾ ಇಲ್ಲ. ಎಲ್ಲರೂ ಕೋಲ್ ತೊಗೊಂಡು ಹೊಡಿತಾ ಇದ್ದಾರೆ, ಆದರೂ ಹೊಡೆಯೋಕ್ಕಾಗ್ತಾ ಇಲ್ಲ ನೋಡಿ. ನಾನು ತುಂಬ ಟ್ರೈ ಮಾಡಿದೆ, ಆಗಲಿಲ್ಲ. ತುಂಬ ಹೈಟಲ್ಲಿದೆ ಗಂಟೆ ಇದು, ಯಾರ ಕೈಲೂ ಆಗ್ತಾ ಇಲ್ಲ, ತುಂಬ ಹೈಟಲ್ಲಿದೆ. ಬನ್ನಿ ದೇವಸ್ಥಾನದ ಒಡೆ ಹೋಗೋಣ. ದೇವಸ್ಥಾನದ ಒಡೆ ಎಲ್ಲ ನಿಮ್ಗೆ ತೋರಿಸ್ತೀನಿ ವಿಜುವಲ್ಸ್ ಹೆಂಗಿರುತ್ತೆ ಅಂತ. ಇದು ಈಚೆ ಮಾತ್ರನೇ, ಒಳಗಡೆ ಇನ್ನೂ ಚೆನ್ನಾಗಿರುತ್ತೆ ಗರ್ಭಗುಡಿ. ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಒಡೆ ಬಂದಿದ್ದೀವಿ ನೋಡಿ. ಅಲ್ಲಿ ಟಿ ವಿ ಕಾಣಿಸ್ತಾ ಇದೆಯಲ್ಲ, ಅದೇ ನಾರಾಯಣ ಮೂರ್ತಿ. ನೋಡಿ ಇದೆಲ್ಲ ದೇವಸ್ಥಾನದ ಒಳಗಡೆ ಇರೋದು ನೋಡಿ. ಬಾವುಟ ಎಲ್ಲ, ಇದು ಗರ್ಭಗುಡಿ. ಇದು ದೇವಸ್ಥಾನದ ಒಳಗಡೆ ಹನುಮನ ಮೂರ್ತಿ ಇದೆ, ಮತ್ತು ಶಂಕರಾಚಾರ್ಯರ ಮೂರ್ತಿನೂ ಇದೆ. ಒಳ್ಳೆ ವಿಷ್ಣು ದೇವರು ಇದ್ದಾರೆ ನೋಡಿ, ಮತ್ತು ಅಮ್ಮನವರ ದೇವಸ್ಥಾನ ಇದೆ. ನೋಡಿ ಸ್ನೇಹಿತರೆ, ಇದೇ ಬದ್ರಿನಾಥ ದೇವಸ್ಥಾನ ನೋಡಿ. ಇಲ್ಲಿ ಗಂಧ ಅರ್ಜಿ ಕೊಡ್ತಾರೆ, ಪ್ಯೂರ್ ಗಂಧ ಇದು. ಇದು ಸುವಾಸನೆ ತುಂಬ ಚೆನ್ನಾಗಿದೆ ನೋಡಿ. ಗರ್ಭಗುಡಿ ಒಳಗಡೆ ಈ ಥರ ಇರ್ತಾರೆ ವಿಷ್ಣು ಮೂರ್ತಿ. ಸ್ನೇಹಿತರೆ, ಇದು ಗರ್ಭಗುಡಿಯ ರಿಯಲ್ ಫೋಟೋ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಮುಂದಿನ ವಿಡಿಯೋ ಸಿಗೋಣ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ಇಲ್ಲಿ ಸ್ನೇಹಿತರೆ.